ನಮಸ್ಕಾರ ಗೆಳೆಯರೆ. ಇವತ್ತು ನಡೆದಿರ್ತವಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಸಾಮಾನ್ಯ ಜ್ಞಾನ ಪತ್ರಿಕೆಯ ಕೀ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಈ ಪತ್ರಿಕೆ ಸೀರೀಸ್ ಏದಾಗಿದೆ. ನಾನು ಆದಷ್ಟು ಕೀ ಆನ್ಸರ್ ಸಲುವಾಗಿ ಅಥೆಂಟಿಕ್ ಸೋರ್ಸ್ಗಳನ್ನೇ ರೆಫರ್ ಮಾಡಿದ್ದೀನಿ. ಇದನ್ನು ಮೀರಿಯೂ ಎಲ್ಲಾದರೂ ಮಿಸ್ಟೇಕ್ಗಳು ಕಂಡು ಬಂದಲ್ಲಿ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ನಾನು ಅದನ್ನು ಪಿನ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ, ನಿಮ್ಮ ಕರೆಕ್ಷನ್ಗಳನ್ನು. ಸೊ ಲೆಟ್ಸ್ ಸ್ಟಾರ್ಟ್. The age of antique specimen can be found by which of the following method ಅಂತ ಕೇಳಿದ್ದಾರೆ. ಇದರಲ್ಲಿ ನೋಡಿ, ಆ್ಯಂಟಿಕ್ ಸ್ಪೆಸಿಮೆನ್ ಅಂತಂದರೆ ಇದ್ರದ್ದು ಏನಿದೆ ಆರ್ಗ್ಯಾನಿಕ್ ಮಟೀರಿಯಲ್ ಆದರೆ ಕಾರ್ಬನ್ ಡೇಟಿಂಗ್ನ ಯೂಸ್ ಮಾಡ್ಬೋದು, ಅಥವಾ ಮಿನರಲ್ ಕಂಟೆಂಟ್ ಇದ್ದರೆ ರಾಕ್ಸ್ದು ಇದನ್ನು ಪೊಟ್ಯಾಷಿಯಮ್ ಡೇಟಿಂಗ್ ಸಹ ಯೂಸ್ ಮಾಡ್ಬೋದು. ಸೊ ಒಂದು ಸೆನ್ಸಲ್ಲಿ ಬೋತ್ ಆರ್ ಕರೆಕ್ಟ್ ಆಗ್ಬೋದು. ಲೆಟ್ಸ್ ವೇಟ್ ಫಾರ್ ಅಫಿಷಿಯಲ್ ಕೀ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ದ ಹೈಯೆಸ್ಟ್ ಆ್ಯಂಡ್ ದಿ ಮೋಸ್ಟ್ ಪ್ರೆಸ್ಟಿಜಿಯಸ್ ನ್ಯಾಷನಲ್ ಅವಾರ್ಡ್ ಫಾರ್ ಸೈನ್ಸ್ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಾಂಟ್ರಿಬ್ಯೂಷನ್ಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಏನಿದೆ ಅದು ಮೋಸ್ಟ್ ಪ್ರೆಸ್ಟಿಜಿಯಸ್. ಇದು 200 ಡಿಗ್ರಿ ಸೆಲ್ಸಿಯಸ್ನ ಫ್ಯಾರನೀಟಿಗೆ ಕನ್ವರ್ಟ್ ಮಾಡಿದರೆ -328 ಫ್ಯಾರನೀಟ್ ಆಗಿ ಕನ್ವರ್ಟ್ ಆಗ್ತದೆ. ಆ್ಯಂಡ್ ಅಬ್ಸರ್ವರ್ ಆಲ್ವೇಸ್ ಅಬ್ಸರ್ವ್ಸ್ ದಿ ಸೇಮ್ ಫೇಸ್ ಆಫ್ ದಿ ಮೂನ್. ಇದಕ್ಕೆ ರೀಸನ್ ಏನಂತಂದರೆ ನಿಯರ್ಲಿ ದ ರೊಟೇಷನ್ ಸ್ಪೀಡ್ ಏನಿದೆ, ರೊಟೇಷನಲ್ ಪೀರಿಯಡು ಅದು ಮತ್ತು ರೆವಲ್ಯೂಷನ್ ಪೀರಿಯಡ್ ಆಫ್ ದಿ ಮೂನ್ ಸೇಮ್ ಇರೋದ್ರಿಂದ ನಮಗೆ ಪ್ರತಿ ಕಾಲನೂ ಒಂದೇ ಸೈಡ್ ಆಫ್ ದಿ ಮೂನ್ ಕಾಣ್ತದೆ. ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿತ್ ದ ಹೈಯೆಸ್ಟ್ ಪವರ್ ಪ್ರೊಡಕ್ಷನ್ ಕೆಪಾಸಿಟಿ ಇದು ತಮಿಳ್ನಾಡಿನಲ್ಲಿರ್ತಕ್ಕಂಥ ಕುಂದನ್ಕುಲ ಇದು ಏನಿದೆ, ಇದ್ರದ್ದು ಹೈಯೆಸ್ಟ್ ಸದ್ಯ ಕೆಪಾಸಿಟಿ ಇದೆ. ಥರ್ಡ್ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಕೋಲ್ ಇದೇನಿದೆ, ರಷ್ಯಾದು ನ್ಯೂಸ್ ಬಂದಿತ್ತು. ಮೇ ಬಿ ಅದರ ಸೋರ್ಸ್ ಆಗಿ ಇಟ್ಕೊಂಡು ಇದನ್ನು ಕ್ವಶನ್ ಕೇಳಿರ್ಬೋದು ಅಂತ ಐ ಬಿಲೀವ್ ದಟ್. ಲ್ಯಾಂಡ್ ರಿಫಾರ್ಮ್ಸ್ ಆರ್ ಇನ್ ಜನರಲ್ ಎಕ್ಸ್ಪೆಕ್ಟೆಡ್ ಟು. ಇದನ್ನು ಲ್ಯಾಂಡ್ ರಿಫಾರ್ಮ್ ಮಾಡೋದಕ್ಕೆ ಮೇನ್ ಕಾರಣಗಳೇನಂತಂದರೆ, ಇದರದ್ದು ಸ್ಪೆಸಿಫಿಕಲಿ ಕಾರಣ ಏನಂದರೆ ಸೋಷಿಯಲ್ ಇಕ್ವಾಲಿಟಿ. ಒಬ್ರದ್ದು ಕಡೆಯೇ ಲ್ಯಾಂಡ್ ಅಸೆಂಬಲ್ ಆಗಿದ್ದರೆ ಅದು ಸೋಷಿಯಲ್ ಇಕ್ವಾಲಿಟಿಗೆ ಮಾರ್ಕ. ಅದಕ್ಕೆ ಫಸ್ಟ್ ಇದು ರೀಸನ್ ಇದೆ. ಮತ್ತು ಅಗ್ರಿಕಲ್ಚರ್ ಎಫಿಷಿಯನ್ಸಿ ರಿಯಲಿ ಇದರಿಂದ ಇನ್ಕ್ರೀಸ್ ಆಗುತ್ತಾ, ಅದು ಕೀ ಆನ್ಸರ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ಗೆ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಅದರದ್ದು ಎಫಿಷಿಯನ್ಸಿ ಸ್ವಲ್ಪ ಲ್ಯಾಂಡ್ಗೆ ಜಾಸ್ತಿ ಫೋಕಸಿಂದ ಅದರದ್ದು ಎಫಿಷಿಯನ್ಸಿ ಸಹ ಇಂಪ್ರೂವ್ ಆಗ್ಬೋದು ಅಂತ. ಇದು ಬೋತ್ 1 and 2 ಕರೆಕ್ಟ್ ಆಗ್ತದೆ ಆನ್ಸರು. ಲ್ಯಾಂಡ್ ರಿಫಾರ್ಮ್ ಇನ್ ಕರ್ನಾಟಕ ಇದು ಇಂಪ್ಲಿಮೆಂಟ್ ಮಾಡಿದಾಗ ಇದ್ದಿತ್ತಂತ ನಮ್ಮ ಚೀಫ್ ಮಿನಿಸ್ಟರ್ ಯಾರಂದರೆ ಡಿ ದೇವರಾಜ ಅರಸು ಅವರು. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅಸಿಸ್ಟಿವಿಟಿ. ಲ್ಯಾಂಡ್ ರಿಫಾರ್ಮೆಂಟ್ಗೆ ಯಾವುದು ಇದ್ರ ಕೆಳಗಿಂದು ಕಾನ್ಸ್ಟಿಟ್ಯೂಷನಲ್ ಏನಿದೆ ಪಾರ್ಟ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದಂತ ಕೇಳ್ತಿದ್ದಾರೆ. ಇದನ್ನು ನೋಡಿ, ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದು ಕರೆಕ್ಟ್ ರೀಸನ್ ಹೆಂಗಾಗುತ್ತೆ ಅಂದರೆ, ಇದರಲ್ಲಿ ಒಂದು ಪಾಯಿಂಟ್ ಬರ್ತದೆ. ಸ್ಟೇಟು ಯಾವತ್ತಿದ್ರೂ ಸರ್ಕಾರ ಇದು ವೆಲ್ತ್ ಕಾನ್ಸಂಟ್ರೇಷನ್ ಅಗೇನೆಸ್ಟ್ ಆ್ಯಕ್ಟ್ ಮಾಡಬೇಕು. ಈಗ ವೆಲ್ತ್ ಕಾನ್ಸಂಟ್ರೇಟ್ ಕೆಲವು ಜನಗಳ ಹತ್ರನೇ ಆಗಲಿಕ್ಕೆ ಬಿಡಬಾರ್ದು ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಲ್ಯಾಂಡ್ನ ಪೂರ್ ಪೀಪಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಏನಾಗ್ತದೆ, ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಇರ್ತಕ್ಕಂಥ ಆ್ಯಕ್ಟ್ ಅಗೇನೆಸ್ಟ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ದೇನಿದೆ ಅದು ರೂಲ್ಗೆ ತಂದಂಗೆ ಆಗ್ತದೆ. ಅದರಿಂದ ಇದು ಪಾರ್ಟು DPSP ಕರೆಕ್ಟ್ ಆಗ್ತದೆ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಕನ್ಸರ್ನ್ ವಿತ್ ದಿ ಪಂಚಾಯತ್ಸ್ ಅಂತಿದೆ. ನೋಡಿ, 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಂದುಬಿಟ್ಟು ಮುನ್ಸಿಪಾಲ್ಟಿಗೆ ರಿಲೇಟೆಡ್ ಆಗಿರೋದ್ರಿಂದ ದಿಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಪಂಚಾಯತ್ಸ್. ಓಕೆ. ಹೂ ಕ್ಯಾನ್ ಡಿಸಾಲ್ವ್ ಜಿಲ್ಲಾ ಪಂಚಾಯತ್ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಕಡೆ ಅಥಾರಿಟಿ ಬರ್ತದೆ. ಆಲಮಟ್ಟಿ ಡ್ಯಾಮ್ ಇನ್ ವಿಜಯಪುರ ಇಸ್ ಆಲ್ಸೋ ನೋನ್ ಆಸ್, ನಮ್ಮ 2ನೇ ಪ್ರಧಾನಮಂತ್ರಿಗಳಾಗಿರ್ತಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಕಂಟಿನ್ಯೂಸ್ ಫಾಲ್ ಇನ್ ದಿ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್. ಇದನ್ನು ನಾವು ಡಿಫ್ಲೇಷನ್ ಅಂತೀವಿ. ಯಾವುದೋ ಒಂದು ಸರಕುಗಳ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿ ಕಡಿಮೆ ಆಗ್ತಾ ಹೋಗಿದ್ರೆ ಅದು ಡಿಫ್ಲೇಷನ್. ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ಗೆ ಡೆಫಿನೇಷನ್ ಕೇಳಿದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ 2 ಜಾಬ್ಗಳ ಮಧ್ಯೆ ಸ್ವಿಚ್ ಆಗಲಿಕ್ಕೆ ಅವನೇನು ಅನ್ಎಂಪ್ಲಾಯ್ ಇರ್ತಾನೆ, ಅದನ್ನು ನಾವು ಫ್ರಿಕ್ಷನಲ್ ಅನ್ಎಂಪ್ಲಾಯ್ ಅಂತ ಹೇಳ್ತೀವಿ. ಇದು ಆಪ್ಷನ್ 4 ಕರೆಕ್ಟ್ ಆದ ಆನ್ಸರ್ ಆಗ್ತದೆ. ವಾಟ್ ಹ್ಯಾಪನ್ಸ್ ಟು ದಿ ಕ್ರೆಡಿಟ್ ಕ್ರಿಯೇಷನ್ ಇಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಡ್ಯೂಸಸ್ ದಿ ಕ್ಯಾಶ್ ರಿಸರ್ವೇಷನ್ ಕಡಿಮೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ಕ್ರೆಡಿಟ್ ಕ್ರಿಯೇಷನ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ದ ಕಾನ್ಸೆಪ್ಟ್ ಆಫ್ ಇನ್ಫ್ಲೇಷನರಿ ಗ್ಯಾಪ್ ವಾಸ್ ಗಿವನ್ ಬೈ, ಇದನ್ನು ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. JM ಕೆನ್ಸ್ ಇವ್ರದ್ದು ಕರೆಕ್ಟ್ ಆನ್ಸರ್ ಆಗ್ತದೆ. ವಿಚ್ ಆಫ್ ದಿ ಫಾಲೋವಿಂಗ್ ಮೆಜರ್ಸ್ ವಿಲ್ ಬಿ ಅಡಾಪ್ಟೆಡ್ ಟು ರಿಮೂವ್ ದಿ ಡಿಸ್ಇಕ್ವಿಲಿಬ್ರಿಯಮ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಯಾವಾಗ ತುಂಬ ಗ್ಯಾಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಏನು ಮಾಡ್ತಾರೆ, ಕರೆನ್ಸಿನ ಡಿವ್ಯಾಲ್ಯೂಯೇಷನ್ ಮಾಡೋದು ಒಂದು ಕರೆಕ್ಟ್ ಮೆಜರ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಸೈಜ್ ಆಫ್ ದಿ ಯೂನಿಯನ್ ಬಜೆಟ್. ಇದರ ಸ್ಪೆಸಿಫಿಕ್ ಆಗಿ ಫಿಗರ್ ಕೊಟ್ಟಿಲ್ಲ. ಮೋಸ್ಟ್ ನಿಯರ್ ಅಂದರೆ 41.45 lakh ಕರೆಕ್ಟ್ ಆನ್ಸರ್ ಆಗ್ತದೆ.
ನೆಕ್ಸ್ಟ್ 19th ಕ್ವಶನ್ ಏನಿದೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ. ಇದರಲ್ಲಿ ಬಂದುಬಿಟ್ಟು ಮೇನ್ಲಿ ಇದು ಡೇಟ್ಗೆ ರಿಲೇಟೆಡ್ ಇದೆ. ಇದನ್ನು 1992 ಅಂತ ಕೊಟ್ಬಿಟ್ಟಿದ್ರೆ ಕರೆಕ್ಟ್ ಆಗಿರೋದು. ಇದನ್ನು ನಬಾರ್ಡ್ ಆ್ಯಕ್ಟ್ ಮಾಡುತ್ತಲ್ಲ, ಅದು 1992ನಲ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಜಾರಿಗೆ ತಗೊಂಡು ಬರಲಾಗ್ತದೆ. ಇದು ಫಸ್ಟ್ ಒನ್ ರಾಂಗ್ ಇದೆ. ನೇಮ್ ಆಫ್ ದಿ ಕಮಿಟಿ ಅಪಾಯಿಂಟೆಡ್ ಬೈ ರಾಜೀವ್ ಗಾಂಧಿ ಇನ್ 1986 ರಿಲೇಟೆಡ್ ಟು ಪಂಚಾಯತ್ ರಾಜ್ ಇದೆ. ಇದು LM ಸಿಂಘ್ವಿ ಕಮಿಟಿ ಏನಿದೆ, ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ರಿಗಾರ್ಡಿಂಗು, ಅದರದ್ದು ಇಂಪ್ಲಿಮೆಂಟೇಷನ್ ರಿಗಾರ್ಡಿಂಗು ಅವ್ರ ಟೈಮ್ನಲ್ಲಿ ಮಾಡಿರ್ತಕ್ಕಂಥ ಕಮಿಟಿ LM ಸಿಂಗ್ ಕಮಿಟಿ ಆಗ್ತದೆ. 21st ಕ್ವಶನ್ ಬಂದುಬಿಟ್ಟು, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಸೋರ್ಸ್ ಆಫ್ ಫಂಡ್ಸ್ ಫಾರ್ ಪಂಚಾಯತ್ ಇನ್ ಕರ್ನಾಟಕ ಅಂತಿದೆ. ನೋಡಿ, ಲೋನ್ಸ್ದು ಯಾವುದು ಪ್ರೊವಿಷನ್ ಇಲ್ಲ. ಹಿಂಗೆ ಏನಿದೆ, ಗ್ರಾಮ ಪಂಚಾಯತಿಗಳು ನಾವು ಲೋನ್ಸ್ ತಗೊಂಡು ಡೆವಲಪ್ಮೆಂಟ್ ವರ್ಕ್ ಮಾಡ್ತೀವಿ ಅನ್ನೋ ಪ್ರೊವಿಷನ್ನು ಯಾವುದಿಲ್ಲ. ಸೊ ನಾಟ್ ಸೋರ್ಸ್ ಅಂತ ಕೇಳಿದ್ದಾರೆ. ಲೋನ್ಸ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್ ಕರೆಕ್ಟ್ ಆನ್ಸರ್ ಆಗ್ತದೆ. 22nd ಕ್ವಶನು, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ವರ್ಕಿಂಗ್ ಟುವರ್ಡ್ಸ್ ದಿ ಇಂಪ್ರೂವ್ಮೆಂಟ್ ಆಫ್ ರೂರಲ್ ರೋಡ್ಸ್ ಆ್ಯಂಡ್ ದೇರ್ ಮೇಂಟೆನೆನ್ಸ್ ಅಂತ ಇದೆ. ಫಸ್ಟ್ ಬಂದುಬಿಟ್ಟು ಇದು ನಮ್ಮ ಕೆರೆ ನಮ್ಮ ಊರು ಅಂತ, ಇದು ನಮ್ಮ ಕೆರೆ ನಮ್ಮ ಗ್ರಾಮ ಅಂತ ಇದು ಸ್ಕೀಮು. 4th ಒನ್ ಎಲಿಮಿನೇಟ್ ಮಾಡಿಬಿಟ್ರೆ ಇದೆರಡು ಹೋಗ್ಬಿಡ್ತದೆ. ಆಮೇಲೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಡೆಫಿನೆಟ್ಲಿ ಇದೆ. ನಮ್ಮ ಗ್ರಾಮ ಮತ್ತು ನಮ್ಮ ರಸ್ತೆ ಯೋಜನೆ ಕೂಡ ಇದೆ. 1 and 3 ಇರ್ತಕ್ಕಂಥದ್ದು ಆಪ್ಷನ್ 2 ಕರೆಕ್ಟ್ ಆಗಿಬಿಡ್ತದೆ. ಇದು ಚೀನೋಕ್ ಅಂತಕ್ಕಂಥದ್ದು ಲೋಕಲ್ ವಿಂಡ್ ಏನಿದೆ, ಇದು ಅಮೇರಿಕಾದಲ್ಲಿ ಕಂಡು ಬರ್ತದೆ. ಇದರದ ಹೆಸರು ಮೇಲೆ ಒಂದು ಏನಿದೆ, ಏರ್ಫೋರ್ಸ್ನಲ್ಲಿ ಹೆಲಿಕಾಪ್ಟರ್ ಕೂಡ ಇದೆ. ಇದನ್ನು ಜೋಡಿಸ್ಕೊಂಡ್ಬಿಟ್ರೆ ಇದು ಫಸ್ಟ್ ಒಂದೇ ಆಪ್ಷನ್ ಇದೆ, ಫಸ್ಟ್ ಒನ್ ಕರೆಕ್ಟ್. 24th ಕ್ವಶನ್ ಬಂದುಬಿಟ್ಟು ಇದ್ರ ಬಗ್ಗೆ ನನಗೆ ಯಾವುದೇ ಐಡಿಯಾ ಇಲ್ಲ, ಸೊ ಐ ಆಮ್ ಸ್ಕಿಪ್ಪಿಂಗ್ ದಟ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಆನ್ ಇಂಟ್ರೂಸಿವ್ ಟೈಪ್ ಆಫ್ ಇಗ್ನಿಯಸ್ ರಾಕ್ ಅಂದರೆ ಇಂಟ್ರೂಸಿವ್ ಟೈಪ್ ಆಫ್ ಇಗ್ನಿಯಸ್ ರಾಕ್ನಲ್ಲಿ ಇದು 3 ಬಂದುಬಿಟ್ಟು ಇಂಟ್ರೂಸಿವ್ ಇಗ್ನಿಯಸ್ ರಾಕು. ಸೊ ಆಬ್ವಿಯಸ್ಲಿ ಬಾಸಾಲ್ಟ್ ಇಗ್ನಿಯಸ್ ರಾಕ್ ಇಸ್ ನಾಟ್ ಇಂಟ್ರೂಸಿವ್ ಇಗ್ನಿಯಸ್ ರಾಕ್. ಓಕೆ. 26th ಕ್ವಶನ್, ಯಾವುದು ರಾಕು ಮಾಡಿಫೈ ಆಗಿ ಯಾವ ರಾಕ್ ಫಾರ್ಮ್ ಆಗಿದೆ ಅಂತ ಜೋಡಿಸೋದಿದೆ. ಕೋಲ್ ಬಂದುಬಿಟ್ಟು ಗ್ರಾಫೈಟು, ಲೈಮ್ ಸ್ಟೋನ್ ಬಂದುಬಿಟ್ಟು ಮಾರ್ಬಲ್ ಅಂತ ಜೋಡಿಸ್ಕೊಂಡ್ರೆ ಆನ್ಸರ್ ದೊರೆತಿದೆ. 27th ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಇಲ್ಲಿ ಈಸ್ ಕನೆಕ್ಟಿಂಗ್ ಲಿಂಕ್ ಆಫ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್. ಈಸ್ಟರ್ನ್ ಮತ್ತು ವೆಸ್ಟರ್ನ್ ಘಾಟು ನಮ್ಮ ನೀಲಗಿರಿ ಹಿಲ್ಸ್ನಲ್ಲಿ ಬಂದು ಜಾಯ್ನ್ ಆಗ್ತಿದೆ. ದ 2 ಫಿಜಿಯೋಗ್ರಾಫಿಕ್ ಡಿವಿಷನ್ ಆಫ್ ಕರ್ನಾಟಕ ಪ್ಲಾಟು ಆರ್ ಮಲ್ನಾಡ್ ರೀಜನ್ ಒಂದಿದೆ, ಮೈದಾನ್ ರೀಜನ್ ಕೂಡ ಒಂದಿದೆ. 29th ಕ್ವಶನ್, ಒರಿಜಿನ್ ಆಫ್ ರಿವರ್, ನೇಮ್ ಆಫ್ ದಿ ರಿವರ್ ಕೇಳಿದರೆ ಇಲ್ಲಿ ನೋಡಿ ಆಪ್ಷನ್ ಬಿ ದೇವಪ್ರಯಾಗನಿಂದ ಒರಿಜಿನ್ ಆಗ್ತಕ್ಕಂಥದ್ದು ಗಂಗಾ ರಿವರ್ ಅಂತ ಒಂದು ನಾವು ಜೋಡಿಸ್ಕೊಂಡ್ಬಿಟ್ರೆ ಬಿ ಈಸ್ 1 ಸೆಕೆಂಡ್ ಆನ್ಸರು ಆಟೋಮೆಟಿಕ್ಕಾಗಿ ಕರೆಕ್ಟ್ ಆಗ್ತದೆ. ಹೂಗೆ ಯಾವುದೇ ಕಾನ್ಸಂಟ್ರಿಕ್ ಝೋನ್ ಮಾಡಲ್ ಆಫ್ ಅರ್ಬನ್ ಸ್ಟ್ರಕ್ಚರ್, ಇದು ನೋಡಿ ಸೋಷಿಯಾಲಜಿದು ಸೋಷಲ್ ಸೈನ್ಸ್ದು ಏನು ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸೋಷಲ್ ಸೈನ್ಸ್ದು ಅದರ ಮೇಲೆ ಕೊಟ್ಟಿರ್ತಕ್ಕಂಥ ಕ್ವಶನ್ನು. ಇದರದ್ದು ಕರೆಕ್ಟ್ ಆನ್ಸರು EW ಬರ್ಗೀಸ್ ಆಗ್ತದೆ. ಸ್ವಲ್ಪ ಸೋಷಲ್ ಸೈನ್ಸ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಬರಬೇಕಂದಂಗಾಯಿತು. 31 ಕ್ವಶನ್, ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಕ್ಲೌಡ್ ಆರ್ ಅಕಾಂಪನಿಡ್ ಬೈ ಕನ್ವೆನ್ಷನಲ್ ರೈನ್ಫಾಲ್, ಲೈಟ್ನಿಂಗ್ ಆ್ಯಂಡ್ ಥಂಡರ್. ಇದು 3 ಇರ್ತಕ್ಕಂಥ ಕ್ಯಾರೆಕ್ಟರ್ ಇರ್ತಕ್ಕಂಥ ಕ್ಲೌಡು ಕ್ಯುಮುಲಸ್ ನಿಂಬಸ್ ಕ್ಲೌಡ್ಸ್ ಆಗ್ತದೆ. ಅಗೇನ್ ಇದು 32nd ಕ್ವಶನ್ ಏನಿದೆ, ಇದ್ರ ಬಗ್ಗೆ ನನಗೆ ಯಾವುದೇ ಐಡಿಯಾ ಇಲ್ಲ, ಸೊ ಐ ಆಮ್ ಸ್ಕಿಪ್ಪಿಂಗ್ ದಿಸ್ ಸೆಕೆಂಡ್ ಕ್ವಶನ್ ಆಲ್ಸೋ. 33ನೇ ಪ್ರಶ್ನೆಗೆ ಹೋದರೆ, ಇನ್ ದಿ ಅಂಡಮಾನ್ ಐಸ್ಲ್ಯಾಂಡ್ ಗ್ರೂಪ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಸ್ಲ್ಯಾಂಡ್ ವಾಸ್ ಫಾರ್ಮಲಿ ನೋನ್ ಆಸ್. ಇದನ್ನು 2018ನಲ್ಲಿ ರಿನೇಮಿಂಗ್ ಮಾಡಲಾಗಿತ್ತು. ಅದ್ರ ಕ್ವಶನ್ ಇವಾಗ ಕೇಳಿದ್ದಾರೆ. ರಾಸ್ ಐಲ್ಯಾಂಡ್ ಏನಿದೆ ಅದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತೇಳಿ ಮೋದಿಜಿ ಅವರು ರಿನೇಮಿಂಗ್ ಮಾಡಿರ್ತಾರೆ. ದ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಏನಿದೆ ಅದು ಪಬ್ಲಿಷ್ ಮಾಡ್ತಾ ಬಂದಿದೆ. ದ ಮೇನ್ ಏಮ್ ಆಫ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಇದು ಕೆಮಿಕಲ್ ಯೂಸ್ ಏನಿದೆ, ಕೆಮಿಕಲ್ ಫರ್ಟಿಲೈಸರ್ಸು ವಗೇರೆ ಅದರದ್ದು ಯೂಸನ್ನು ಡ್ರಾಸ್ಟಿಕಲಿ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಒಂದು ಏಮ್ ಇರ್ತಕ್ಕಂಥದ್ದು ಇದು ಸ್ಕೀಮು. ಸೊ ಆಪ್ಷನ್ 2 ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ಆಗ್ತದೆ. 36th ಕ್ವಶನ್ನು, ಗೋಲ್ಡ್ ಮೇಲೆ GST ಏನಿದೆ ಅಂತ ಕೇಳಿದ್ದಾರೆ. ಪರ್ಸೆಂಟೇಜು 3% ಇದೆ ಗೋಲ್ಡ್ ಮೇಲೆ GST. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003 ಏನಿದೆ, ಇದ್ರದ್ದು ಮೇನ್ ಏನಿದೆ ಅಂತಂದರೆ, ಫಸ್ಟ್ RDನ ಎಲಿಮಿನೇಟ್ ಮಾಡಬೇಕು, ರೆವೆನ್ಯೂ ಡೆಫಿಸಿಟ್ನ. FDನ ಫಿಸಿಕಲ್ ಡೆಫಿಸಿಟ್ನ ಆದಷ್ಟು ರೆಡ್ಯೂಸ್ ಮಾಡಬೇಕಂತ ಏಮ್ಲಿಂದ ವಾಜಪೇಯಿ ಅವರ ಸರ್ಕಾರದಲ್ಲಿ ಈ ಆ್ಯಕ್ಟ್ನ ತೊಗೊಂಡು ಬರ್ತಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಆ್ಯಸ್ ಫಸ್ಟ್ ರ್ಯಾಂಕ್ ಅಂಡರ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಈಗ ಅಂದರೆ ಮೋಸ್ಟ್ ರೀಸೆಂಟ್ 2023 ಇಂಡೆಕ್ಸ್ನಲ್ಲಿ ನಾರ್ವೆ ಕಂಟ್ರಿ ಫಸ್ಟ್ ರ್ಯಾಂಕ್ನಲ್ಲಿದೆ.
ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಗೂಡ್ಸನ್ನು ಕೇಳಿದ್ದಾರೆ. ಇದರಲ್ಲಿ ಕರೆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಸೋಷಿಯಲ್ ಗೂಡ್ಸ್ ಬಂದುಬಿಟ್ಟು is a non-revival in nature also. It is also non-exclusion. You can't exclude in this goods consumption. So third and fourth ಇರ್ತಕ್ಕಂಥದ್ದು ಸರಿಯಾದ ಆನ್ಸರ್ ಆಗ್ತದೆ. ಆಪ್ಷನ್ 2 is correct. Which was the first cooperative society registered under the Cooperative Society Act 1904 and which year it was registered? ಇದು ನಮ್ಮ ಗದಗಿನ ಕನಗಿನ ಹಾಳದಲ್ಲಿರ್ತಕ್ಕಂಥ ಕೋಆಪರೇಟಿವ್ ಸೊಸೈಟಿ ಏನಿದೆ, ಇಟ್ ವಾಸ್ ದಿ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್. 41 ಇದು 2 ಇಯರ್ 2023 22-23 ಮತ್ತು 21-22 ಕಂಪೇರ್ ಮಾಡಿ ನೋಡಬೇಕಾಗ್ತದೆ. ಇದು ಒಂದು ನಾನು ನಿಮ್ಮೆಲ್ಲ ಬಿಡ್ತಾ ಇದ್ದೀನಿ. ಇದರ ಕರೆಕ್ಟ್ ಆನ್ಸರ್ನ ಸ್ವಲ್ಪ ನೀವೇ ಸರ್ಚ್ ಮಾಡಿ ನೋಡ್ಕೊಳ್ಳಿ ಪ್ಲೀಸ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ಲೇಯರ್ಗೆ ಸಂಬಂಧಪಟ್ಟಿದ್ದು. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತಂದರೆ ಇಲ್ಲಿ ನೋಡಿ, ಇದು ಮರ್ಕ್ಯೂರಿ HG ಅಂದರೆ ಇದರಿಂದ ಬರ್ತಕ್ಕಂಥ ಡಿಸೀಸ್ ಇದು. ಸೊ ಇದು ಒಂದು ರಾಂಗ್ ಆಗಿದೆ. ಸಿಲಿಕೋಸಿಸ್ ಡಿಸೀಸ್ ಏನಿದೆ ಇದರದ್ದು ಈ ಕಡೆ ಮಿಸ್ ಮ್ಯಾಚ್ ಆಗಿದೆ. ಸೊ ಉಳಿದಿದ್ದು ಇದೆರಡು ಸರಿ ಇದೆ. ಸ್ಮೋಕಿಂಗ್ ಸಿಗರೇಟ್ಲಿಂದ ಈ ಡಿಸೀಸ್ ಬಂದರೆ, ಕ್ಯಾಡ್ಮಿಯಮ್ದು ಕಂಟೆಂಟ್ ಜಾಸ್ತಿ ಅಂದರೆ ಬಾಡಿನಲ್ಲಿದ್ದರೆ ಇಟಾ ಡಿಸೀಸ್ ಬರ್ತದೆ. ಸೊ 2 and 4 ಈಸ್ ದಿ ಕರೆಕ್ಟ್ ಆನ್ಸರ್. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮಾನಿಟರಿಂಗ್? ಇದು EIA ಅಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಏನಿದೆ ಅದರದ್ದು ಯಾರು ಅಂಡರ್ ಬರ್ತದೆ ಅಂದರೆ ಆಬ್ವಿಯಸ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ದ ರೇಷಿಯೋ ಬಿಟ್ವೀನ್ ಎನರ್ಜಿ ಫ್ಲೋ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ ಫುಡ್ ಚೈನ್ ಈಸ್ ಕಾಲ್ಡ್ ಎಕೋಲಾಜಿಕಲ್. ಕ್ವಶನ್ ನಂಬರ್ 46 ಇದು ಸ್ವಲ್ಪ ಹೈಲಿ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಕೇಳಿಬಿಟ್ಟಿದ್ದಾರೆ. ಇನ್ಸೆನರೇಷನ್ ಏನಿದೆ ಇದು ಹೈ ಆಪರೇಷನಲ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಸ್ಯಾನಿಟರಿ ಲ್ಯಾಂಡ್ಫಿಲ್ ಬಂದುಬಿಟ್ಟು ರ್ಯಾಟ್ ಆ್ಯಂಡ್ ಫ್ಲೈ ಬ್ರೀಡಿಂಗ್ಗೆ ಮ್ಯಾಚ್ ಆಗ್ತದೆ. ಇದನ್ನು ಹೊಂದಿಸ್ಕೊಂಡ್ಬಿಟ್ರೆ ಆನ್ಸರ್ ನಮಗೆ ಸಿಗ್ತದೆ. 47 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಯುಟಿಲೈಸೇಷನ್ ಈಸ್ ಅಚೀವ್ಡ್ ಬೈ ಅಂತ ಇದೆ. ರೀಯೂಸು, ರೀಕ್ಲಮೇಷನ್ ಆ್ಯಂಡ್ ರೀಸೈಕ್ಲಿಂಗ್ ಏನಿದೆ ಇದು ಕರೆಕ್ಟ್ ಆನ್ಸರ್ ಆಗ್ತದೆ. ಗ್ರೀನ್ ಅಕೌಂಟಿಂಗ್ ಮೀನ್ಸ್ ಮೆಜರಿಂಗ್ ದಿ ನ್ಯಾಷನಲ್ ಇನ್ಕಮ್ ಆಫ್ ದಿ ಕಂಟ್ರಿ ಟೇಕಿಂಗ್ ಇನ್ ಟು ಅಕೌಂಟ್ ದ ಎಸ್ಟಿಮೇಷನ್ ಆಫ್ ಪೊಲ್ಯೂಷನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್. ಕ್ವಶನ್ ನಂಬರ್ 49 ಇದು ನೋಡೋಕ್ಕೆ ತುಂಬ ದೊಡ್ಡ ಕ್ವಶನ್ ಅನಿಸ್ತದೆ, ಬಟ್ ಭಾಳ ಏನಾದರೆ ಟಫ್ ಕ್ವಶನ್ ಕೂಡ ಅನಿಸ್ಬೋದು. ಬಟ್ ಇದು ಪಾಯಿಂಟ್ 2ನ ನೋಡ್ತಾ ಹೋದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿದೆ ಅದರದ್ದು ಹೆಡ್ ಬಂದುಬಿಟ್ಟು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಇದನ್ನು ಒಂದು ಎಲಿಮಿನೇಟ್ ಮಾಡಿದರೆ 2 ಆಲ್ ಆಫ್ ದಿ ಅಬೌವ್ ಅಂತೂ ಇರೋದಿಲ್ಲ. ಆನ್ಸರ್ 2ನ ಟಿಕ್ ಮಾಡ್ಬೋದು ಈಸಿಲಿ. ಕ್ವಶನ್ ನಂಬರ್ 50 1857 ರಿವೋಲ್ಟ್ ರಿಗಾರ್ಡಿಂಗ್ ಇದೆ. ಇದರಲ್ಲಿ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ವಿರುದ್ಧ ಹೋರಾಡಿದಂತಹ ಒಬ್ಬ ಬ್ರಿಟಿಷರ್ ಯಾರಂತಂದರೆ ಹ್ಯೂಗ್ ರೋಸ್ ಅಂತ. ಇದನ್ನು ನೋಡ್ಕೊಂಡ್ಬಿಟ್ರೆ 4th ಬಂದುಬಿಟ್ಟು ಸಿನ ಟಿಕ್ ಮಾಡಿಬಿಟ್ರೆ ನಮ್ಗೆ ಈಸಿಲಿ ಆನ್ಸರ್ ಸಿಗ್ಬಿಡುತ್ತೆ. ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಇದು ಯಾರ್ದು ರಚನೆ ಅಂತ ಕೇಳಿದ್ದಾರೆ. ಇದು ಕಯ್ಯಾರದ KN ರೈ ಅವರ ಒಂದು ಕವಿತೆ ಆಗಿರ್ತದೆ. ಅಸರ್ಷನ್ ರೀಸನಿಂಗ್ ಕ್ವಶನ್ ಇದೆ. ಅಟ್ ದ ಬಿಗಿನಿಂಗ್ ಆಫ್ ದಿ 20th century ದ ಮೂವ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟಾರ್ಟೆಡ್ ಇನ್ ದಿ ಮೈಸೂರು ಸ್ಟೇಟ್ ಅಂತ ಇದೆ. ಎಸ್ ಆಬ್ವಿಯಸ್ಲಿ 1916-1915 ಟೈಮಲ್ಲಿ ಇದು ಕೂಡ ಸ್ಟಾರ್ಟ್ ಆಗಿರ್ತದೆ. ದ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ನ್ ಕಲ್ಚರ್ ಆ್ಯಂಡ್ ಇಂಗ್ಲೀಷ್ ಎಜುಕೇಷನ್ ಹೆಲ್ಪ್ಡ್ ದಿ ಮೂವ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಆಬ್ವಿಯಸ್ಲಿ ರೀಸನ್ ಕೂಡ ಸರಿನೇ ಅನಿಸುತ್ತೆ. ಸೊ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ಸ್ ಆರ್ ಕರೆಕ್ಟ್ ಆ್ಯಂಡ್ ರೀಸನ್ ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಬುಕ್ಸು ಮತ್ತು ರೈಟರ್ದು ಮ್ಯಾಚಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹಿಂದೂ ಸ್ವರಾಜ್ ಬಂದುಬಿಟ್ಟು ಇದು ಗಾಂಧೀಜಿಯವರ ಕೃತಿ, ಮತ್ತು ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಬಂದುಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೃತಿ. ಇದನ್ನು ಜೋಡಿಸ್ಕೊಂಡ್ಬಿಟ್ರೆ ಆನ್ಸರ್ ದೊರೀತದೆ. ದ ವಿಟ್ಲಿ ಕಮಿಷನ್ ಏನಿದೆ, ವಿಟ್ಲಿ ಕಮಿಷನ್ ರಿಲೇಟೆಡ್ ಟು ಲೇಬರ್ಸ್ ಆಮೇಲೆ ಸೆಂಟ್ರಲ್ ಇದು ಇದರದ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಎಲ್ಲೂ ಸಿಗಲಿಲ್ಲ. ಸೊ ಐ ಆಮ್ ಸ್ಕಿಪ್ಪಿಂಗ್ ದಿಸ್ ಥರ್ಡ್ ಕ್ವಶನ್. ಕ್ವಶನ್ ನಂಬರ್ 56 ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ಪಾಟಲಿಪುತ್ರ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಕ್ರಿಪ್ಟ್ ಹ್ಯಾಸ್ ನಾಟ್ ಬಿನ್ ಯೂಸ್ಡ್ ಇನ್ ರೈಟಿಂಗ್ ಅಶೋಕನ್ ಎಡಿಕ್ಟ್ಸ್ ಅಂತ ಇದೆ. ಇದನ್ನು ನೋಡಿ, ಸಿದ್ಧ ಮಾತ್ರಿಕ ಏನಿದೆ ಸ್ಕ್ರಿಪ್ಟು ಇದು ಬಂದುಬಿಟ್ಟು ಗುಪ್ತಾಸ್ ಟೈಮಲ್ಲಿ ಇವಾಲ್ವ್ ಆಗಿರ್ತದೆ, ಗುಪ್ತಾಸ್ ಟೈಮಲ್ಲಿ. ಸೊ ಇದನ್ನು ಎಲಿಮಿನೇಟ್ ಮಾಡಿಬಿಟ್ರೆ
ನಿಮಗೆ ಆನ್ಸರ್ ಸಿಗ್ತದೆ. ನಾಟ್ ಅಂತ ಕೇಳ್ತಾರೆ, ಸೊ ದಿಸ್ ಈಸ್ ಆಬ್ವಿಯಸ್ಲಿ ಗುಪ್ತಾ ಪೀರಿಯಡ್ ಸ್ಕ್ರಿಪ್ಟ್. ಇದರ ಆನ್ಸರು ಮೋಸ್ಟ್ ಪ್ರೊಬಬಲಿ, ಐ ಆಮ್ ನಾಟ್ ಶೂರ್, ಮೋಸ್ಟ್ ಪ್ರೊಬಬಲಿ ಬಂದುಬಿಟ್ಟು ಆನ್ಸರ್ 4 ಆಗ್ತದೆ. 59 ಕ್ವಶನು, ವಾಟ್ ಪ್ರಪೋಸಲ್ ವಾಸ್ ಮೇಡ್ ಇನ್ ಆಗಸ್ಟ್ ಆಫರ್ನಲ್ಲಿ ಇಂಡಿಯನ್ಸ್ಗೆ ಏನು ಪ್ರಪೋಸಲ್ ಕೊಟ್ಟಿರ್ತಾರೆ ಅಂದರೆ ನಿಮಗೆ ಡೊಮಿನಿಯನ್ ಸ್ಟೇಟಸನ್ನು ಕೊಡಲಾಗ್ತದೆ ಅಂತೇಳಿ ಅದರಲ್ಲಿ ಭರವಸೆಯನ್ನು ನೀಡಲಾಗಿರ್ತದೆ. ನೇಮ್ ದಿ ಪ್ರಾಮಿನೆಂಟ್ ಮಿಂಟ್ ಟೌನ್ ಡ್ಯೂರಿಂಗ್ ದಿ ಕಲ್ಯಾಣಿ ಚಾಲುಕ್ಯಸ್, ಹೊಯ್ಸಳ ಆ್ಯಂಡ್ ಸೆವನಾಸ್ ಪೀರಿಯಡ್. ಲಕ್ಕುಂಡಿ ಏನಿದೆ ಇದು ಲೇಟರ್ ಚಾಲುಕ್ಯಸ್ ಪೀರಿಯಡ್ನಲ್ಲಿ ಒಂದು ಮಿಂಟಿಂಗ್ದು ಸೆಂಟರ್, ಕಾಯಿನನ್ನು ಮಿಂಟ್ ಮಾಡುವಂಥದ್ದು ಸೆಂಟರ್ ಆಗಿತ್ತಂತ ಗುರುತಿಸಿದ್ರೆ ಇದು ಆನ್ಸರ್ ಕರೆಕ್ಟ್ ಆಗ್ತದೆ. ದ ಬುಕ್ ಮಿಲಿಂದ ಪನ್ನ ಕಂಟೆಂಟ್ಸ್ ಡೈಲಾಗ್ ಬಿಟ್ವೀನ್, ಇದು ಇಬ್ಬರ ನಡುವೆ ಡೈಲಾಗ್ ಇರ್ತಕ್ಕಂಥ ಒಂದು, ಇಬ್ಬರ ಮಧ್ಯೆ ಮಾತುಕತೆ ಇರ್ತಕ್ಕಂಥ ಒಂದು ರೈಟಿಂಗ್ ಆಗಿರ್ತದೆ. ಇದು ಯಾರ ನಡುವೆ ನಡೆದಿದೆ ಅಂದರೆ ನಾಗಸೇನ ಮತ್ತು ಮೇಂಡರ್ ನಡುವೆ ಇದು ಮಾತುಕತೆ ಈ ಪುಸ್ತಕದಲ್ಲಿ ನಾವು ಕಾಣ್ಬೋದು. 62nd ಕ್ವಶನ್ ಬಂದುಬಿಟ್ಟು, ಡ್ಯೂರಿಂಗ್ ವಿಚ್ ಪೀರಿಯಡ್ ದ ಪೀಪಲ್ ಹ್ಯಾಡ್ ದಿ ನಾಲೆಜ್ ಅಂದರೆ ನಿಯೋಲಿಥಿಕ್ ಪೀರಿಯಡ್ ಬರ್ತಾ ಬರ್ತಾ ಅಗ್ರಿಕಲ್ಚರ್ದು ಸಂಪೂರ್ಣ ನಾಲೆಜು ಮಾನವನಿಗೆ ಬಂದಿತ್ತು. ಕ್ವಶನ್ ನಂಬರ್ 63, ದ ಎಂಡಮಿಕ್ ಅರೈಸ್ ಡ್ಯೂ ಟು ಮ್ಯೂಟೇಷನ್ ಎಕ್ಸಿಸ್ಟಿಂಗ್ ಪಾಪ್ಯುಲೇಷನ್ ಎಟ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಇದನ್ನು ಆಲ್ಮೋಸ್ಟ್ ನಾವು ಮೈಕ್ರೋ ಎಂಡಮಿಕ್ ಅಂತ ಮಾರ್ಕ್ ಮಾಡ್ಬೋದು. ಇದು ಬಟ್ ಎಕಲಾಜಿಕಲ್ ರಿಲೇಟೆಡ್ ಏನಿದೆ ಕ್ವಶನ್ ಇರೋದ್ರಿಂದ ಟರ್ಮ್ಗಳು ಭಾಳ ಸ್ಪೆಸಿಫಿಕ್ ಇರ್ತವೆ. ಅದನ್ನು ಸ್ವಲ್ಪ ಇದನ್ನು ಆಫಿಷಿಯಲ್ ಕೀಗೆ ಕಾಯ್ದು ನೋಡೋಣ. ಕ್ವಶನ್ ನಂಬರ್ 64, ಇದು ಪ್ಲಾಂಟ್ಗಳನ್ನ ನೋಡ್ತಾ ಬಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದಷ್ಟು ಪ್ಲಾಂಟ್ಗಳನ್ನ ಗಮನಿಸಿದರೆ ಇದೆಲ್ಲ ಬೀಚ್ ಸೈಡಲ್ಲಿ ಮೋಸ್ಟ್ ಆಫ್ ದಿ ಪ್ಲಾಂಟ್ ಕಂಡು ಬರೋದ್ರಿಂದ ಈ ಥರ ನಾವು ಬೀಚ್ ಫಾರೆಸ್ಟ್. ಕ್ವಶನ್ ನಂಬರ್ 65, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಪೇಟೆಂಟಿಂಗ್ ಆಫ್ ಸೀಡ್ ಆಯಿಲ್ ಫ್ರಮ್ ದಿ ಇಂಡಿಯನ್ ನೀಮ್ ಟ್ರೀ ಬೈ US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ WR ಗ್ರೇಸ್ ಇನ್ 1992 ವಾಸ್ ಅ ಕೇಸ್ ಆಫ್. ಇದು ಏನದೆ ಇಂಡಿಯನ್ ನೀಮ್ ಟ್ರೀಗೆ ಅಮೆರಿಕದವರು ಪೇಟೆಂಟ್ ಮಾಡಿಸ್ಕೊಬೇಕಂತ ಟ್ರೈ ಮಾಡಿದ್ದು ಯಾವ ಟೈಪ್ ಆಫ್ ಕೇಸ್ ಅಂತ ಕೇಳಿದರೆ ಇದು ಬಯೋಪೈರಸಿ ಆಗ್ತದೆ. ಕ್ವಶನ್ ನಂಬರ್ 66, ದ ಗ್ರ್ಯಾಜುವಲ್ ರಿಪ್ಲೇಸ್ಮೆಂಟ್ ಆಫ್ ಒನ್ ಟೈಪ್ ಆಫ್ ಪ್ಲಾಂಟ್ ಕಮ್ಯುನಿಟಿ ಬೈ ದಿ ಅದರ್ ಈಸ್ ರೆಫರ್ಡ್ ಆ್ಯಸ್ ಅಂದರೆ ಇದು ಸಕ್ಸೆಷನ್ ಅಂತಾರೆ. ಇಲ್ಲಿ ಪ್ಲಾಂಟ್ ಒಂದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ ನಾವು ಪ್ಲಾಂಟ್ ಸಕ್ಸೆಷನ್ ಅಂತ ಈಸಿಲಿ ಹೇಳ್ಬೋದು. ಕ್ವಶನ್ ನಂಬರ್ 67, ದ ಆರ್ಗಾನಿಕ್ ಆ್ಯಂಡ್ ಅಪ್ಪರ್ ಲೀಚ್ಡ್ ಲೇಯರ್ ಆಫ್ ದಿ ಸಾಯಿಲ್ ಈಸ್ ಕಾಲ್ಡ್. ಇಲ್ಲಿ ನೋಡಿ ಸ್ವಲ್ಪ ಟ್ರಿಕ್ ಯೂಸ್ ಮಾಡಿದರೆ ನಾವು ಸಾಯಿಲ್ ರಿಲೇಟೆಡ್ ಏನಾದರೂ ಓದ್ತಾ ಇದ್ದರೆ ಪೆಡೋ ಅಂತ ವರ್ಡು ಸ್ವಲ್ಪ ಜಾಸ್ತಿ ಕನ್ಸಿಡರ್ ಮಾಡ್ತೇವೆ. ಪೆಟ್ರೋ ಅಂತ ಯೂಸ್ ಮಾಡಿದರೆ ರಾಕ್ ರಿಲೇಟೆಡ್ ಇರ್ತದೆ. ಆ ಟೈಪ್ ಕೂಡ ನೀವು ಗೆಸ್ ಮಾಡಿದರೆ ಸ್ಮಾರ್ಟ್ ಗೆಸ್ಸಿಂದ ಇದನ್ನು ಕೂಡ ಟಿಕ್ ಮಾಡ್ಬೋದು. 68th ಕ್ವಶನು, ದ ಥಿಯರಿ ಆಫ್ ಕಾಂಟಿನೆಂಟಲ್ ಡ್ರಿಫ್ಟ್ ವಾಸ್ ಗಿವನ್ ಬೈ ಪ್ರಪೋಸ್ಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಸೈಂಟಿಸ್ಟ್ ಅಂತ ಇದೆ. ಆಲ್ಫ್ರೆಡ್ ವ್ಯಾಗ್ನರ್ ಇದನ್ನು ಪ್ರಪೋಸ್ ಮಾಡಿರ್ತಾರೆ. ಇದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಪೆಟ್ರೋಲ್ ಅಂದರೆ ಸೆಕ್ಯೂರಿಟಿ ಅಂತ ಕನ್ಸಿಡರ್ ಮಾಡಿದರೆ ಇನ್ಶೂರೆನ್ಸ್ಗೆ ಯಾವ್ದು ಮ್ಯಾಚ್ ಆಗ್ತದೆ. ಇಲ್ಲಿ ಇನ್ಶೂರೆನ್ಸ್ ಅಂತಂದ ತಕ್ಷಣ ನಮಗೆ ಪಾಲಿಸಿ ಅಂತ ಫ್ಲ್ಯಾಶ್ ಆಗಿಬಿಡ್ತದೆ, ಬಟ್ ಇದು ಸರಿಯಾದ ಉತ್ತರ ಆಗೋದಿಲ್ಲ. ರಿಸ್ಕ್ ಕವರ್ ಏನಿದೆ ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ರಿಸ್ಕ್ ಕವರ್ ಅಥವಾ ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ರು ಸಹ ಅದೇ ಸರಿಯಾದ ಆನ್ಸರ್ ಆಗ್ತದೆ ಇನ್ಶೂರೆನ್ಸ್ಗೆ. 70th, ಇದು ಆಪ್ಟಿಟ್ಯೂಡ್ ಏನಾದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ನಾನು ಕೇವಲ ಆನ್ಸರ್ಗಳನ್ನ ನೀಡ್ತಾ ಹೋಗ್ತೇನೆ. ನಿಮಗೆ ಲಿಂಕಲ್ಲಿ ಸರ್ ಒಬ್ಬರು ಬಿಡಿಸಿರ್ತಕ್ಕಂಥದ್ದು ಕಂಪ್ಲೀಟ್ ಡೀಟೇಲ್ಡ್ ಸ್ಟೆಪ್ ಅದು PDF ಇದೆ, ಅದನ್ನು ನಾನು ನಿಮಗೆ ಹಾಕಿಬಿಡ್ತೇನೆ. ನೀವು ಬೇಕಾದರೆ ಅದರಿಂದ ಸ್ಟೆಪ್ಸ್ನ ನೋಡ್ಕೋಬೋದು. ಇದು ಫಸ್ಟ್ ಕ್ವಶನ್ಗೆ ಬಂದುಬಿಟ್ಟು ಆನ್ಸರು 20,000 ಆ್ಯಂಡ್ 30,000 ಇದೆ. 71th ಕ್ವಶನ್ಗೆ ಆನ್ಸರು ನನ್ ಆಫ್ ದಿ ಅಬವ್ ಆಗ್ತದೆ. ಫೈಂಡ್ ದಿ ಮಿಸ್ಸಿಂಗ್ ಟರ್ಮ್ನಲ್ಲಿ ಕರೆಕ್ಟ್ ಆನ್ಸರು 1728 ಆಗ್ತದೆ. ಕ್ವಶನ್ ನಂಬರ್ 73ಗೆ ಆನ್ಸರು 5:20 PM ಕರೆಕ್ಟ್ ಆನ್ಸರ್ ಆಗ್ತದೆ. 74th ಆನ್ಸರ್ ಬಂದುಬಿಟ್ಟು ಸೋದರ ಮಾವ ಅಥವಾ ಬ್ರದರ್ ಇನ್ಲ ಕರೆಕ್ಟ್ ಆನ್ಸರ್ ಆಗ್ತದೆ. 75th ಕ್ವಶನ್ಗೆ ಆಲ್ಫಾಬೆಟ್ ಬಂದುಬಿಟ್ಟು T ಸರಿಯಾದ ಆನ್ಸರ್ ಆಗ್ತದೆ. ಮತ್ತು 76th ಕ್ವಶನನ್ನು ನೋಡೋದಾದರೆ 33.33% ಏನಿದೆ ಇದು ಇದಕ್ಕೆ ಆಪ್ಟಿಟ್ಯೂಡ್ ಕ್ವಶನ್ಗೆ ಸರಿಯಾದ ಆನ್ಸರ್ ಆಗ್ತದೆ. ಕ್ವಶನ್ ನಂಬರ್ 77ಗೆ ಮಮತಾ ಸರಿಯಾದ ಆನ್ಸರ್ ಆಗ್ತದೆ. 78ಗೆ SQRV ಆಪ್ಷನ್ ನಂಬರ್ 4 ಏನಿದೆ ಇದು ಕರೆಕ್ಟಾದ ಆನ್ಸರ್ ಆಗ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸಾಲ್ಟ್ ಸತ್ಯಾಗ್ರಹ ಅಂಕೋಲದಲ್ಲಿ, ಧ್ವಜ ಸತ್ಯಾಗ್ರಹ ಈಸೂರು ಅಂತೂ ಧ್ವಜ ಸತ್ಯಾಗ್ರಹಕ್ಕೆ ಫೇಮಸ್ಸು. ಫಾರೆಸ್ಟ್ ಸತ್ಯಾಗ್ರಹ ಕೂಡ ಚಿತ್ರದುರ್ಗ ಜಿಲ್ಲೆಯ ತಿರುವನೂರು, ಇದು ಕೂಡ ಸರಿಯಾದ ಆನ್ಸರ್ ಆಗ್ತದೆ. ನಾಟ್ ಕರೆಕ್ಟ್ ಆಪ್ಷನ್ 2 ನಾವು ಟಿಕ್ ಮಾಡಬೇಕು.
ಕ್ವಶನ್ ನಂಬರ್ 80, ಕನ್ಸಿಡರ್ ದಿ ಫಾಲೋಯಿಂಗ್ ಇವೆಂಟ್ಸ್ ಇನ್ ದಿ ಹಿಸ್ಟ್ರಿ ಆಫ್ ಮಾಡರ್ನ್ ಮೈಸೂರು. ಇದು ಹೆಂಗಿದೆ ಆಪ್ಷನು ಅದೇ ಸರಿಯಾದ ಆಪ್ಷನ್ನ ಕೊಟ್ಬಿಟ್ಟಿದ್ದಾರೆ. ಇದು 1858ನಲ್ಲಿ ಇದು ಫಸ್ಟ್ ಇವೆಂಟು. 1858ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬೆಂಗಳೂರು ಕಾಲೇಜು. ಅದಾದಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ನಿಮಗೆ 1858 ಇದು 1915ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು. 1916ನಲ್ಲಿ ಮೈಸೂರು ಯೂನಿವರ್ಸಿಟಿ. ಕೊನೆಯಲ್ಲಿ ಬಂದುಬಿಟ್ಟು 1918ನಲ್ಲಿ ಜಸ್ಟಿಸ್ ಮಿಲ್ಲರ್ ಕಮಿಟಿ ಫಾರ್ಮ್ ಆಗ್ತದೆ. ಓಕೆ, ABCD 1 2 3 4 ಕರೆಕ್ಟ್. ಇದೇ ಥರ ಕ್ವಶನ್ನ ಮಾರ್ಕ್ ಮಾಡಿಬಿಡಿ. 81st ಕ್ವಶನ್, 100th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ರಿಲೇಟೆಡ್ ಕೇಳಿದ್ದಾರೆ. ಇದು ಇಂಡಿಯಾ ಮತ್ತು ಬಾಂಗ್ಲಾದೇಶ ನಡುವೆ ಏನಾದರೂ ಕೆಲವು ಬೌಂಡ್ರಿದು ಕ್ಲಾರಿಫಿಕೇಷನ್ಗೋಸ್ಕರ ಅದನ್ನು ಬೌಂಡ್ರಿದಲ್ಲಿ ಕೆಲವು ಭಾಗಗಳನ್ನು ಮ್ಯೂಚುವಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟು. ಸೊ ಅದಕ್ಕೆ ಇಂಡಿಯಾದು ಮತ್ತು ಬಾಂಗ್ಲಾದೇಶದ್ದು ಎಕ್ಸ್ಚೇಂಜ್ ಆಫ್ ಸರ್ಟನ್ ಟೆರಿಟರೀಸ್ ಏನಿದೆ ಇದು ಕರೆಕ್ಟ್ ಆನ್ಸರ್ ಆಗ್ತದೆ. ಕ್ವಶನ್ ನಂಬರ್ 82, ವಿತ್ ರೆಫರೆನ್ಸ್ ಟು ದಿ ಫಂಡಮೆಂಟಲ್ ಡ್ಯೂಟೀಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಮಿಟಿ ವಾಸ್ ಸೆಟ್ ಅಪ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ನೋಡಿ, ಫಂಡಮೆಂಟಲ್ ಡ್ಯೂಟೀಸ್ಗೆ ಸ್ವರಣ್ ಸಿಂಗ್ ಕಮಿಟಿ ಕರೆಕ್ಟ್ ಆನ್ಸರ್ ಆಗ್ತದೆ. ಕ್ವಶನ್ ನಂಬರ್ 83, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಪೋಸ್ಟ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಬಂದು ಚೇರ್ಪರ್ಸನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅಂತ ಇದೆ. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಇದು ಬಾಡಿನೇ ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅಂದಮೇಲೆ ಅದರ ಪೋಸ್ಟು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆಪ್ಷನ್ 2ನ ನಾವು ಈಸಿಲಿ ಮಾರ್ಕ್ ಮಾಡ್ಬೋದು. 84th ಕ್ವಶನ್ನು, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಡೀಲ್ಸ್ ವಿತ್ ದಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಿದೆ. ಆರ್ಟಿಕಲ್ 44th ಆಫ್ ದಿ DPSP ಏನಿದೆ ಇದು ನಮಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ತಿಳಿಸ್ತದೆ. ಕ್ವಶನ್ ನಂಬರ್ 85, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಡಸ್ ನಾಟ್ ಎಂಜಾಯ್ ಸ್ಪೆಷಲ್ ಪ್ರೊವಿಷನ್ ಅಂಡರ್ ದಿ ಆರ್ಟಿಕಲ್ 371. ಆರ್ಟಿಕಲ್ 371 ಅಂಡರ್ ತುಂಬ ಸ್ಟೇಟ್ಗಳಿಗೆ ಸ್ಪೆಷಲ್ ಪ್ರಾವಧಾನಗಳಿದೆ. ಇದರಲ್ಲಿ ಯಾವುದು ಅಲ್ಲ ಅಂತಂದರೆ ತಮಿಳುನಾಡಿಗೆ ಈ ಆರ್ಟಿಕಲಲ್ಲಿ ಯಾವುದೇ ಸ್ಪೆಷಲ್ ಪ್ರಾವಧಾನ ಇಲ್ಲ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕೆಡ್ಯೂಲ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಸ್ಕೆಡ್ಯೂಲ್ಡ್ ಲ್ಯಾಂಗ್ವೇಜ್ ಅಂತ ಇದೆ. ಆರ್ಟಿಕಲ್ ಇದು ಸ್ಕೆಡ್ಯೂಲ್ ನಂಬರ್ 8 ಏನಿದೆ ಇದು ಲ್ಯಾಂಗ್ವೇಜ್ಗಳ ಬಗ್ಗೆ ಮಾತನಾಡ್ತದೆ. ಕ್ವಶನ್ ನಂಬರ್ 87, ಪ್ರೊವಿಷನ್ ಆಫ್ ಎಮರ್ಜೆನ್ಸಿ ಆ್ಯಂಡ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದಿ ಎಮರ್ಜೆನ್ಸಿ ಇಸ್ ಬಾರೋಡ್ ಫ್ರಮ್ ವಿಚ್ ಕಂಟ್ರಿ. ಇದನ್ನು ನಾವು ಯಾವ ಕಂಟ್ರಿಯಿಂದ ಬಾರೋ ಮಾಡ್ಕೊಂಡಿದ್ದೀವಿ ಅಂತಂದರೆ ಇದರ ಆನ್ಸರು ಜರ್ಮನಿಯಿಂದ ನಾವು ಫಂಡಮೆಂಟಲ್ ರೈಟ್ಸ್ಗಳನ್ನ ಸಸ್ಪೆಂಡ್ ಮಾಡುವಂಥ ಪ್ರಾವಧಾನನ ತಗೊಂಡಿದ್ದೀವಿ. ವೆನ್ ವಾಸ್ ಎಲೆಕ್ಷನ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್. ಇದು ತುಂಬ ನಿಯರ್ ಕ್ವಶನ್ ಕೇಳಿಬಿಟ್ಟಿದ್ದಾರೆ, ಅಂದರೆ ಭಾಳ ನಿಯರ್ ಇದೆ. 26 ಜನವರಿನೂ 25 ಜನವರಿನೂ ಅಂತ ಸ್ವಲ್ಪ ತುಂಬ ಕನ್ಫ್ಯೂಸ್ ಆಗಿಬಿಡ್ತದೆ. ಬಟ್ ಆ್ಯಕ್ಚುಲಿ ಇದು ಬಿಫೋರ್ ರಿಪಬ್ಲಿಕ್ ಡೇ 26th ಜನವರಿಗೆ ಎಸ್ಟಾಬ್ಲಿಷ್ ಆಗಿರ್ತದೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆ್ಯಕ್ಟ್ ಕನ್ಫರ್ಡ್ ವುಮೆನ್ ದ ಲಿಮಿಟೆಡ್ ರೈಟ್ ಟು ವೋಟ್. ಇದು ಬ್ರಿಟಿಷ್ ಆ್ಯಕ್ಟ್ಗಳು ಕೊಟ್ಟಿದ್ದಾರೆ. 1921ನಲ್ಲಿ ಕೆಲವು ಪ್ರಾವಿನ್ಸ್ಗಳಲ್ಲಿ 1921ನಲ್ಲಿ ಕೆಲವು ಪ್ರಾವಿನ್ಸ್ಗಳಲ್ಲಿ ಸ್ವಲ್ಪ ಜನ ವುಮೆನ್ಗಳಿಗೆ ವೋಟ್ ಮಾಡಲಿಕ್ಕೆ ಫಸ್ಟ್ ಟೈಮ್ ವೋಟ್ ಮಾಡಲಿಕ್ಕೆ ಕೊಟ್ಟಿದ್ದು. ಅದು 1919 ಆ್ಯಕ್ಟ್ಲಿಂದ ಇದು ಪಾಸಿಬಲ್ ಆಗಿರ್ತದೆ. ಕ್ವಶನ್ ನಂಬರ್ 90, ವಿಚ್ ಆಫ್ ದಿ ಫಾಲೋವಿಂಗ್ ಕೇಸ್ ಡಸ್ ದಿ ಸುಪ್ರೀಂ ಕೋರ್ಟ್ ಹೆಲ್ಡ್ ಫಾರ್ ದಿ ಫಸ್ಟ್ ಟೈಮ್ ದಟ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಅನ್ಅಮೆಂಡೆಬಲ್ ಬೈ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟು ಯಾವ ಕೇಸ್ನಲ್ಲಿ ಇದು ಪಾರ್ಲಿಮೆಂಟ್ಗೆ ಫಂಡಮೆಂಟಲ್ ರೈಟ್ಸ್ಗಳನ್ನು ಅಮೆಂಡ್ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿತ್ತು ಅಂತಂದರೆ ಗೋಲಕ್ನಾಥ್ ಕೇಸಲ್ಲಿ ಇದರ ಸ್ಪಷ್ಟನೆಯನ್ನು ಕೊಡ್ತಾ ಬಂದಿತ್ತು. ರಾಜ್ಯಸಭಾ ಎಂಜಾಯ್ಸ್ ಸ್ಪೆಷಲ್ ಪವರ್ ದೆನ್ ಲೋಕಸಭಾ ಇನ್. ಇದರ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ವೆನ್ ಆಲ್ ಇಂಡಿಯಾ ಸರ್ವಿಸನ್ನು ಏನದೆ ನಾವು ಸೆಟಪ್ ಮಾಡಬೇಕಾಗಿತ್ತು ಹೊಸ ಆಲ್ ಇಂಡಿಯಾ ಸರ್ವಿಸ್ ಅಂತಂದರೆ ರಾಜ್ಯಸಭೆಗೆ ಹೆಚ್ಚಿನ ಪವರ್ ಇರ್ತದೆ, ಅಲ್ಲಿಂದನೇ ಬಿಲ್ ರೈಸ್ ಆಗಬೇಕು. ಕ್ವಶನ್ ನಂಬರ್ 92, ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಯಾವ ಆ್ಯಕ್ಟ್ ಮೂಲಕ ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಪ್ರಾವಧಾನ ತರಲಾಗಿತ್ತು ಅಂತ ಕೇಳಲಾಗಿದೆ. ಇದರ ಸರಿಯಾದ ಆನ್ಸರು 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇದರಿಂದ 10th ಸ್ಕೆಡ್ಯೂಲ್ನ ಹೊಸದಾಗಿ ಫಾರ್ಮ್ ಮಾಡಲಾಗ್ತದೆ. ಕ್ವಶನ್ ನಂಬರ್ 93, ವಿಚ್ ಆಫ್ ದಿ ಫಾಲೋವಿಂಗ್ ಆ್ಯಕ್ಟ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ 9th ಸ್ಕೆಡ್ಯೂಲ್. ಇದರ ಸರಿ ಆನ್ಸರು ಆಪ್ಷನ್ 4 ಆಗ್ತದೆ. ಕ್ವಶನ್ ನಂಬರ್ 98, ಪ್ರಜ್ಞಾನ್ ರೋವರ್ ಆಫ್ ದಿ ಚಂದ್ರಯಾನ 3 ಮಿಷನ್ ಹ್ಯಾಸ್ ಕನ್ಫರ್ಮ್ ದಿ ಪ್ರೆಸೆನ್ಸ್ ಆಫ್ ವಿಚ್ ಆಫ್ ದಿ ಎಲಿಮೆಂಟ್ ಆನ್ ದಿ ಮೂನ್ ಸರ್ಫೇಸ್ ಅಂತ ಕೇಳಿದ್ದಾರೆ. ಇದು ಹೋಗಿದ ತಕ್ಷಣ ಸಕ್ಸಸ್ಫುಲ್ ಲ್ಯಾಂಡ್ ಆಗಿದ ತಕ್ಷಣವೇ ತುಂಬ ನ್ಯೂಸ್ ಆಗಿತ್ತು. ಪ್ರೆಸೆನ್ಸ್ ಆಫ್ ಸಲ್ಫರ್ ಅದನ್ನು ಫಸ್ಟ್ ಕನ್ಫರ್ಮ್ ಪ್ರಜ್ಞಾನ್ ರೋವರ್ಲಿಂದ ನಮಗೆ ಆಗಿತ್ತು. ಕ್ವಶನ್ ನಂಬರ್ 93 ಮತ್ತೆ ಅಸರ್ಷನ್ ರೀಸನಿಂಗ್ ಕ್ವಶನ್ ಇದೆ. ಅರ್ತ್ ಸಿಸ್ಟಮ್ ಬೌಂಡ್ರೀಸು ಆರ್ ಸೈಂಟಿಫಿಕಲಿ ಮೆಜರ್ಡ್ ಲಿಮಿಟ್ಸ್ ಫಾರ್ ಕ್ಲೈಮೇಟ್, ಫ್ರೆಶ್ ವಾಟರ್, ಬಯೋಡೈವರ್ಸಿಟಿ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾಪ್ಯುಲೇಷನ್ ಅಂತ ಇದೆ.
ಇದು ಕರೆಕ್ಟ್ ಇದೆ. ಆಪರೇಟಿಂಗ್ ವಿತಿನ್ ದಿ ಲಿಮಿಟ್ಸ್ ಕ್ಯಾನ್ ಹೆಲ್ಪ್ ಮೇಂಟೈನ್ ಎ ಸ್ಟೇಬಲ್ ಆ್ಯಂಡ್ ರೆಸಿಲಿಯಂಟ್ ಪ್ಲಾನೆಟ್ ಅಂತಿದೆ. ಇದರ ಉದ್ದೇಶನೇ ಇದು ಏನದೆ ರೀಸನಿಂಗ್ ಕೂಡ 100% ಕರೆಕ್ಟ್ ಇದೆ. ESBನ ಫಾರ್ಮ್ ಮಾಡಿದ ಉದ್ದೇಶನೇ ನಾವು ಸ್ಟೇಬಲ್ ಒಂದು ಸಸ್ಟೈನಬಲ್ ಪ್ಲಾನೆಟ್ನ ಹೇಗೆ ಕಾಯ್ಕೊಂಡು ಹೋಗ್ಬೇಕಂತ. ಕ್ವಶನ್ ನಂಬರ್ 96, ಕನ್ಸಿಡರ್ ದ ಫಾಲೋವಿಂಗ್ ಕಂಟ್ರೀಸ್ ಲಿಸ್ಟ್ ಇದೆ. 5 ಐಸ್ನಲ್ಲಿ ಯಾವುದಿಲ್ಲ. 5 ಐಸ್ ಅಂದರೆ ಸ್ಪೈ ಅಲಯನ್ಸ್, ಇದು ಗೂಢಚಾರ ಮಾಡಲಿಕ್ಕೆ ಒಂದು ಮಾಡ್ಕೊಂಡಿರ್ತಕ್ಕಂಥ ಅಲಯನ್ಸ್. ಇದರಲ್ಲಿ ಜರ್ಮನ್ ಕಂಟ್ರಿ ಇರೋದಿಲ್ಲ. 97th ಕ್ವಶನ್, ಅಂಡರ್ ವಿಚ್ ಮಿನಿಸ್ಟ್ರಿ ವಿಶ್ವಕರ್ಮ ಸ್ಕೀಮ್ ಏನು ಲಾಂಚ್ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು, ಅದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂತ ಕೇಳಿದ್ದಾರೆ. ಅದರ ಮಿನಿಸ್ಟ್ರಿ ಬಂದುಬಿಟ್ಟು MSME. ಕ್ವಶನ್ ನಂಬರ್ 98, G20 countries does not have permanent secretariat and is supported by the previous, current and future holders of the presidency known as the Troika. In G20 Summit 2023, the Troika consisted of G20 2023 ಎಲ್ಲಾಗಿದೆ ಅಂದರೆ ಇಂಡಿಯಾದಲ್ಲಾಗಿದೆ. ಇಂಡಿಯಾದು ಕಂಟ್ರಿ ಅಂತೂ ಆಬ್ವಿಯಸ್ಲಿ ಮೆಂಬರ್ ಇದ್ದೇ ಇರುತ್ತೆ ಟ್ರಯೋಕದು. ಬಿಫೋರ್ ಎಲ್ಲಾಗಿತ್ತು ನಮ್ಕಿಂತ ಮುಂಚೆ ಅಂದರೆ ಇಂಡೋನೇಷ್ಯಾದಲ್ಲಾಗಿತ್ತು. ಈಗ ನೆಕ್ಸ್ಟ್ ಎಲ್ಲಾಗುತ್ತೆ ನಮ್ಮದು ಇಂಡಿಯಾದಾಗಿದ್ಮೇಲೆ 2024 ಅಂದರೆ ಬ್ರೆಜಿಲಲ್ಲಾಗುತ್ತೆ. ಸೊ ಇದು ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ಆಗ್ತದೆ. ಕ್ವಶನ್ ನಂಬರ್ 99, ವಾಟ್ ಈಸ್ ದಿ ಟೆನ್ಯೂರ್ ಆ್ಯಂಡ್ ರಿಟೈರ್ಮೆಂಟ್ ಏಜ್ ಆಫ್ ದಿ ಚೇರ್ಪರ್ಸನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅಂತ ಇದೆ. ಇದು ಯಾವುದು 5 ಇಯರ್ ಅಲ್ಲ, ಆ್ಯಕ್ಚುಲಿ ಇದ್ರದ್ದು ಟೆನ್ಯೂರ್ ಬಂದುಬಿಟ್ಟು 3 ಇಯರ್ಸ್ ಮಾತ್ರನೇ. ಬಟ್ 70 ಇಯರು ರಿಟೈರ್ಮೆಂಟ್ ಏಜ್ ಕರೆಕ್ಟ್ ಇದೆ. ಹಂಗಾಗಿ ನಾವು ಆಪ್ಷನ್ 1ನ ಟಿಕ್ ಮಾಡಬೇಕಾಗ್ತದೆ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ವುಮೆನ್ ಮೆಂಬರ್ಸ್ ಎಷ್ಟಿದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು 15 ರೈಟ್ ಆನ್ಸರ್ ಆಗ್ತದೆ.